ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಹ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ನಮ್ಮ ಗುರುಗಳ ಪೂರ್ವಾರಾಧನೆಯ ಈ ಪವಿತ್ರವಾದ ಪ್ರಸಂಗದಲ್ಲಿ ಗುರುಗಳಿಗೆ ಪ್ರೀತಿಯಾಗುವ ಕಾರ್ಯವನ್ನು ಮಾಡಬೇಕು. ಗುರುಗಳ ಕುಲದೇವರು ನಮ್ಮ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ದೇವರ ಸ್ಮರಣೆ ಮಾಡಬೇಕಾದರೆ ಮಠೇಷ್ಟ ಕುಲದೇವತಾ ಅಂತ. ಮಠದ ದೇವತೆ, ಇಷ್ಟ ದೇವತೆ, ಕುಲದೇವತೆ ಅಂತ. ಮಠದ ದೇವತೆ ರಾಮದೇವರು, ಕುಲದೇವರು ನರಸಿಂಹದೇವರು. ಅವರಿಗೆ ಮುದ್ಗಲ ನರಸಿಂಹದೇವರು ಸತ್ಯಧರ್ಮತೀರ್ಥರಿಗೆ ಕುಲದೇವರು. ಇಷ್ಟದೇವರು ಅಂದರೆ ಹಯಗ್ರೀವ ದೇವರು ಅಂತ. ಮಠೇಷ್ಟ ಕುಲದೇವತಾ ಅಂತ ಮೂರೂ ಜನರಿಗೂ ನಮಸ್ಕಾರ ಮಾಡ್ತಾರೆ, ರಾಮ, ಹಯಗ್ರೀವ, ನರಸಿಂಹ. ಹಾಗೆ ಇಷ್ಟೊತ್ತು ಮಠದೇವತೆಗಳ ಮಹಿಮೆಯನ್ನು ಅವರು ಹೇಳಿದ್ದಾರೆ. ಇನ್ನು ನಮ್ಮ ಗುರುಗಳ ಕುಲದೇವರು ತೊರವಿ ಲಕ್ಷ್ಮೀ ನರಸಿಂಹದೇವರು. ಆ ನರಸಿಂಹದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನರಸಿಂಹದೇವರ ಸ್ಮರಣೆ ಮಾಡಿದರೆ ಗುರುಗಳಿಗೆ ವಿಶೇಷ ಸಂತೋಷವಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ದೇವರ ಸ್ಮರಣೆ ಹಾಗೂ ಮಠದೇವತೆಗಳ ಸ್ಮರಣೆ, ಕುಲದೇವರ ಸ್ಮರಣೆಯನ್ನು ಮಾಡಿ ಆ ನಂತರ ನಾಳೆಯ ದಿನ ಗುರುಗಳ ಸ್ಮರಣೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ಭಗವಂತನಲ್ಲಿ ನಾವೇನು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನರಸಿಂಹದೇವರಲ್ಲಿ. ಶ್ರೀ ಗುರುಭ್ಯೋ ನಮಃ. ಉಗ್ರ ಲಕ್ಷ್ಮೀ ನೃಸಿಂಹತ್ವಂ ಉಗ್ರೈನಃ ಪ್ರೇರಕಾನ್ ಪ್ರತಿ ಉಗ್ರೋ ಭವ ಕುರುಷ್ವೋಗ್ರಂ ಮಾಮಪ್ಯುಗ್ರಾನ್ ಅರೀನ್ ಪ್ರತಿ. ಉಗ್ರ ಲಕ್ಷ್ಮೀ ನೃಸಿಂಹತ್ವಂ. ಲಕ್ಷ್ಮೀ ನರಸಿಂಹದೇವರು ಬಹಳ ಉಗ್ರ ಅಂತ, ಭಾರಿ ಭಯಂಕರ, ಭಾರಿ ಉಗ್ರ ಅಂತ ಜಗತ್ತಿಗೆಲ್ಲ ಪ್ರಸಿದ್ಧ. ಅಂತಹ ನರಸಿಂಹದೇವರಿಗೆ ನಾವೇನು ಕೇಳಬೇಕು ಅಂದರೆ, ನಿನ್ನ ಉಗ್ರತೆ ಅಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವಾಗ ಇತ್ತು, ಇನ್ನನೇಕ ದುರ್ಜನರ ಅಸುರರ ಸಂಹಾರ ಮಾಡುವಾಗಿತ್ತು. ಈಗ ಬಹಳ ಸೌಮ್ಯನಾಗಿ ಬಿಟ್ಟಿದ್ದಿ. ಹಾಗೆ ಸೌಮ್ಯನಾಗುವುದು ಬೇಡ. ನಮ್ಮಲ್ಲಿ ಅನೇಕ ಶತ್ರುಗಳು ಒಳಗೇ ಇದ್ದಾರೆ. ಕಾಮಕ್ರೋಧಾದಿ ಶತ್ರುಗಳೆಲ್ಲ ನಮ್ಮ ಒಳಗೇ ತುಂಬಿಕೊಂಡಿದ್ದಾರೆ. ಅವರು ಯಾಕೆ ಶತ್ರುಗಳು ಅಂದರೆ, ನಮಗೆ ಪೆಟ್ಟು ಕೊಡೋದಿಲ್ಲ, ನಾವು ಪೆಟ್ಟು ತಿನ್ನುವಂತೆ ಮಾಡ್ತಾರೆ. ನಾನಾ ವಿಧವಾದ ಪಾಪಗಳನ್ನು ನಮ್ಮಿಂದ ಮಾಡಿಸಿ ಆ ನಂತರ ಅನೇಕ ಅನರ್ಥಗಳನ್ನು, ನರಕಾದಿ ಅನರ್ಥಗಳನ್ನು ಹೊಂದಿ ಮುಂದೆ ಯಮದೂತರಿಂದ, ಯಮಭಟರಿಂದ ಶಿಕ್ಷೆಯಾಗುವಂತೆ ಅಥವಾ ಜನ್ಮಾಂತರದಲ್ಲಿ ಹುಟ್ಟಿ ಬಂದಾಗ ಈ ಪಾಪದ ಫಲವಾಗಿ ಅನೇಕರಿಂದ ಪೆಟ್ಟು ತಿನ್ನುವಂತೆ, ಕಷ್ಟಗಳನ್ನು ಅನುಭವಿಸುವಂತೆ ಮಾಡುವ ಪಾಪಗಳಿಗೆ ಪ್ರೇರಕರಾಗಿ ಆ ದೈತ್ಯರಿದ್ದಾರೆ. ಅನೇಕರು ಒಳಗೇ ಇದ್ದಾರವರು. ಕಾಮಕ್ರೋಧಾದಿಗಳನ್ನು ನಿಮಿತ್ತ ಮಾಡಿ ಅನೇಕ ಪಾಪಗಳನ್ನು ನಮ್ಮಿಂದ ಮಾಡಿಸಿ ನಮಗೆ ಅನರ್ಥವನ್ನು ಕೊಡ್ತಾರಲ್ಲ, ಅವರನ್ನು ಯಾಕೆ ಅಷ್ಟು ಉದಾಸೀನವಾಗಿ ಬಿಟ್ಟಿದ್ದೀಯಾ?
ಮಹೋಗ್ರ ರೂಪವನ್ನು ತೋರಿಸಿ ಆ ಎಲ್ಲ ಶತ್ರುಗಳನ್ನು ಒಳಗಿದ್ದವರನ್ನು ನಾಶ ಮಾಡುವಂತ. ನೀನು ಉಗ್ರನಾಗಬೇಕು ಅಷ್ಟೇ ಅಲ್ಲ, ನಮ್ಮನ್ನು ಉಗ್ರರನ್ನಾಗಿ ಮಾಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಸುಮ್ಮನೆ ಹೀಗೆ ಜಪ ಮಾಡ್ತಾ ಕುಳಿತಿರ್ತಾರೆ. ಜಪ ಮಾಡ್ತಾ ಕುಳಿತಾಗ ಏನೋ ಒಂದು ವಿಚಾರ ಬರ್ತದೆ. ವಿಚಾರ ಬಂತು ಅಂದರೆ ಅದಕ್ಕೆ ಮುಕ್ತ ಅವಕಾಶ ಕೊಡ್ತಾನೆ ಮನುಷ್ಯ. ಹೋಗಲಿ, ಕೋಟಿಕ್ರಮಗಳು ಅಂತಾರಲ್ಲ, ಹಾಗೆ ಆ ವಿಚಾರ ಮಾಡುವಾಗ ಏನೇನು ಲಹರಿಗಳು ಬರ್ತಿರ್ತದೆ ಅದಕ್ಕೆ ಅವಕಾಶ ಕೊಡ್ತಾನೆ. ಬೇಕಾದಷ್ಟು ಬರಲಿ. ಜಪಮಾಲಿ ತಿರುಗ್ತಾ ಇರ್ತದೆ, ಈ ವಿಚಾರಗಳು ಹಾಗೆ ಹೋಗ್ತಾ ಇರ್ತದೆ. ಎಲ್ಲ ಇಡೀ ಜಗತ್ತನ್ನು ವಿಹಾರ ಮಾಡಿ ಬಂದು ಸಮಯ ಆಯಿತು ಅಂದರೆ ಪೂಜೆ ಮುಗೀತು, ಜಪ ಮುಗೀತು ಅಂತ ಮುಗಿಸ್ಬಿಡ್ತಾನೆ ಅಷ್ಟೆ. ಹಾಗಾಗ್ಬಾರ್ದು. ದೊಡ್ಡ ಶತ್ರು ಅದು. ದೇವರ ಸ್ಮರಣೆ ಮಾಡುವಾಗ, ಜಪ ಮಾಡುವಾಗ, ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರ್ತಾ ಇವೆ ಅಂದರೆ ಅದು ದೊಡ್ಡ ಶತ್ರು ಇದ್ದ ಹಾಗೆ. ಆ ವಿಷಯದಲ್ಲಿ ನಾವು ಉಗ್ರರಾಗಬೇಕು, ಬರಬಾರದು. ಇದನ್ನು ಪುನಃ ಪ್ರತ್ಯಾಹಾರ, ಮನಸ್ಸು ಬೇರೆ ಕಡೆಗೆ ಹೋಗ್ತಾ ಇದೆ, ಹೋಗಬಾರದು ಅಂತ ಎಳೆದು ತಂದು ಮತ್ತೆ ದೇವರ ಧ್ಯಾನದಲ್ಲಿ ಅದನ್ನು ತೊಡಗಿಸುವಂತೆ ಮಾಡಬೇಕು. ಹಾಗೆ ಅದರ ನಾನು ಹೇಳ್ತಾ ಇರೋದು ಕೇವಲ ಕಾಮಕ್ರೋಧಾದಿಗಳು ಅಂತಲ್ಲ. ಇವುಗಳೊಂದು ರೀತಿಯಲ್ಲಿ ವಿಚಿತ್ರವಾಗಿ ನಮ್ಮ ಸಾಧನೆಯನ್ನು ಕೆಡಿಸುವ ಶತ್ರುಗಳೆಲ್ಲ ಇವೆ. ಮನಸ್ಸಿನ ಶತ್ರುಗಳು, ಸಾಧನೆಗೆ ಶತ್ರುಗಳು. ಆ ವಿಷಯದಲ್ಲಿ ನಮಗೆ ಬಹಳ ದಯೆ ಇರಬಾರ್ದು. ಬರಲಿ, ಯಾವ ವಿಚಾರಗಳು ಬಂದರೂ ಬರಲಿ, ಸ್ವಾಗತ ಅಂತ ಉಗ್ರರಾಗಿರಬೇಕು. ಯಾವುದಕ್ಕೂ ಅವಕಾಶ ಕೊಡಬಾರ್ದು. ಬಹಳ ನಿಷ್ಠುರವಾಗಿ ಆ ವಿಷಯದಲ್ಲಿ ವರ್ತನೆ ಮಾಡಬೇಕು. ನಮ್ಮಿಂದ ತಪ್ಪು ಕಾರ್ಯಗಳು ಆಗ್ತಾ ಇವೆ ಅಂದರೆ ಅದಕ್ಕೆ ಮೊದಲು ನಾವು ಉಗ್ರರಾಗಬೇಕು. ಅಂತಃಶತ್ರುಗಳ ವಿಷಯದಲ್ಲಿ ಭಗವಂತನ ಭಕ್ತಿಗೆ, ಸಾಧನೆಗೆ ವಿರೋಧಿಗಳಾದಂತಹ ಬಾಹ್ಯ ವಿಘ್ನಗಳು, ಅಡಚಣೆಗಳನ್ನು ತರುವ ಶತ್ರುಗಳು ಅಂತಿದ್ದರೆ ಅವರ ವಿಷಯದಲ್ಲಿಯೂ ನಾವು ಉಗ್ರರಾಗಿ, ನಿಷ್ಠುರರಾಗಿ, ನಮ್ಮ ಸಾಧನೆಗೆ ಅವರು ಪ್ರತಿಬಂಧಕವಾಗದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಅಷ್ಟೇ. ಅವರನ್ನು ಹೊಡೆಯಬೇಕು, ಬಡಿಯಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಸಾಧನೆಗೆ ಯಾರೂ ವಿಘ್ನ ಮಾಡದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಎಷ್ಟು ಉಗ್ರತೆ ಬೇಕೋ ಅದನ್ನು ನರಸಿಂಹದೇವರು ನಮಗೆ ಕರುಣಿಸಿದರೆ ನಾವು ಸಾಧನೆಯನ್ನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ ಉಗ್ರಲಕ್ಷ್ಮೀ ನೃಸಿಂಹತ್ವಂ ಉಗ್ರೈನಃ ಪ್ರೇರಕಾನ್ ಪ್ರತಿ. ಏನಸ್ತಂದರೆ ಪಾಪ. ಉಗ್ರೈನಃ ಪ್ರೇರಕಾನ್ ಪ್ರತಿ, ಉಗ್ರವಾದ ಪಾಪಗಳನ್ನು ಪ್ರಚೋದಿಸುವ ಅಸುರರಿದ್ದಾರಲ್ಲ ಒಳಗೆ, ಉಗ್ರೋಭವ, ಅವರನ್ನು ಕುರಿತು ನೀನು ಉಗ್ರನಾಗು. ಕುರುಷ್ವೋಗ್ರಂ ಮಾಮಪ್ಯುಗ್ರಾನರೀನ್ ಪ್ರತಿ, ಉಗ್ರರಾದ ಅಂತಃಶತ್ರುಗಳ ವಿಷಯದಲ್ಲಿ ನಮ್ಮನ್ನು ಉಗ್ರರನ್ನಾಗಿ, ನಿಷ್ಠುರರನ್ನಾಗಿ ಮಾಡಿ ಗಟ್ಟಿಯನ್ನಾಗಿ ಮಾಡು. ಆ ವಿಷಯದಲ್ಲಿ ಬಹಳ ನಾವು ಸಡಿಲಾಗಿದ್ದೇವೆ. ಯಾರು ಬಂದರೂ ಬರಲಿ ಅಂತ ಅವಕಾಶ ಕೊಡ್ತೇವೆ. ಆ ಉದಾರ್ಯ ಬೇಡ. ಅಂತಃಶತ್ರುಗಳ ವಿಷಯದಲ್ಲಿ ಉಗ್ರರಾಗಿರುವಂತೆ ನಮಗೆ ಅನುಗ್ರಹ ಮಾಡುವಂತ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ವೀರಲಕ್ಷ್ಮೀ ನೃಸಿಂಹತ್ವಂ ಬ್ರಹ್ಮರುದ್ರಾದಿ ವೀರವನು ವೀರಮ್ಮಂ ಕುರು ವೀರೇಶ ಸರ್ವಕಾರ್ಯೇಷು ಸರ್ವದಾ. ಪರಮಾತ್ಮನಿಗೆ ವೀರ ಅಂತ. ಯಾರಿಗೆ ವೀರ ಅನ್ಬೇಕು? ಯಾವ ಕಾರ್ಯವನ್ನು ಪ್ರಾರಂಭ ಮಾಡಿರ್ತಾರೆ ಅದನ್ನು ಕೊನೆಗಾಣಿಸುವವರಿಗೆ ವೀರ ಅಂತ ಹೆಸರು. ವೀರ ಅಂದ ತಕ್ಷಣ ನಿಮಗೊಂದು ಫೋಟೋ ಕಲ್ಪನೆ ಬರ್ತದೆ. ಭಾರಿ ತಲೆ ಮೇಲೆ ಒಂದು ಕಿರೀಟ, ಕೈಯಲ್ಲಿ ಒಂದು ಕತ್ತೆ ಹಿಡಿದುಕೊಂಡು ಒಬ್ಬವನು ಹೀಗೆ ನಿಂತಿದ್ದ ಅಂದರೆ ಅವನು ವೀರ ಅಂತ. ಆ ಒಂದು ವೀರ್ಯ ಬೇರೆ. ಆರಬ್ಧಾಂತಗಾಮಿತ್ವಂ, ಪ್ರಾರಂಭ ಮಾಡಿದ ಶುಭ ಕಾರ್ಯವನ್ನು ಕೊನೆವರೆಗೆ ಮಾಡಿ ಮುಗಿಸುವ ವ್ಯಕ್ತಿ ವೀರ. ಅಂತಹ ವೀರ ಅಂದರೆ ಭಗವಂತ. ಏನು ತಾನು ಸಂಕಲ್ಪ ಮಾಡಿರ್ತಾನೆ, ಸತ್ಯ ಸಂಕಲ್ಪನಾದ ಭಗವಂತ ಅದನ್ನು ಪೂರ್ಣ ಮಾಡ್ತಾನೆ. ಎಂತಹ ದೊಡ್ಡದಾದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಲಯ, ಎಷ್ಟು ದೊಡ್ಡ ಕಾರ್ಯ ಇದು. ಇಂತಹ ವಿಶ್ವದ ನಿರ್ಮಾಣದ ಕಾರ್ಯದಲ್ಲಿ ಒಂದು ಕಡ್ಡಿ ಆಚೆ ಈಚೆ ಆಗದೇ ಇದ್ದ ಹಾಗೆ ತನ್ನ ಸಂಕಲ್ಪದಂತೆಯೇ ಭಗವಂತ ಮಾಡ್ತಾನೆ. ಆದ್ದರಿಂದ ಅವನು ವೀರ. ಅವನಿಗೆ ನಾವೇನು ಬೇಡಬೇಕು? ನಾವೆಲ್ಲ ಭ್ರಷ್ಟ ಸಂಕಲ್ಪರು. ಹಾಗಾದರೆ ನಾವು ಮಾಡುವ ಶುಭ ಕಾರ್ಯಗಳಿಗೆ ವಿಘ್ನ ಬರದಂತೆ
ಕೈಗೊಂಡ ಸತ್ಕಾರ್ಯಗಳನ್ನು ಪೂರ್ಣ ಮಾಡುವಂತೆ ನಮ್ಮನ್ನು ವೀರರನ್ನಾಗಿ ಮಾಡುವಂಥ ಆ ವೀರನಿಗೆ ಯಂ ಯಥಾ ಉಪಾಸತೆ ತದೇವ ಭವತಿ ಅಂತ, ಅವನನ್ನು ವೀರ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮನ್ನು ವೀರರನ್ನಾಗಿ ಮಾಡ್ತಾನೆ ಪರಮಾತ್ಮ. ಆ ಭಗವಂತನಿಗೆ ಬ್ರಹ್ಮರುದ್ರಾದಿಗಳ ವೀರ ಅನ್ನುವುದಕ್ಕೆ ವೇದದ ಭಾಷೆಯಲ್ಲಿ ಮಕ್ಕಳು ಅಂತೂ ಅರ್ಥ ಇದೆ. ಹೀಗಾಗಿ ಬ್ರಹ್ಮಾದಿ ದೇವತೆಗಳನ್ನೇ ಮಕ್ಕಳನ್ನಾಗಿ ಪಡೆದವ, ಬ್ರಹ್ಮಾದಿ ದೇವತೆಗಳಂತಹ ವೀರರನ್ನ ಪಡೆದವ. ಮಕ್ಕಳು ಅನ್ನುವ ಅರ್ಥದಲ್ಲಿಯೂ ವೀರರು. ಪ್ರಾರಂಭ ಮಾಡಿದ ಕಾರ್ಯವನ್ನು ಎಂದಿಗೂ ಅರ್ಧಕ್ಕೆ ಬಿಡದೆ ಮುಗಿಸುವ ಮಹಾನುಭಾವರು ಬ್ರಹ್ಮಾದಿ ದೇವತೆಗಳು. ಅವರೇನು ಕಡಿಮೆಯ? ಸಾಮಾನ್ಯರಲ್ಲ ಅಂತ, ದೇವರಿಗಿಂತಲೂ ಬಹಳ ಕಡಿಮೆ. ಆದರೆ ಬ್ರಹ್ಮದೇವರು ಇಡೀ 100 ವರ್ಷದ ತಮ್ಮ ದೀರ್ಘ ಆಯುಷ್ಯದಲ್ಲಿ ಒಂದೇ ಒಂದು ಅಧರ್ಮ ಮಾಡಿಲ್ಲ. ನ ಭಾರತೀವೆಂಗ ಮೃಷೋಪಲಕ್ಷತೆ ನ ಕರ್ಹಿ ಚಿನ್ಮೆ ಮನಸೋ ಮೃಷಾಗತಿ ಎನ್ನಬೇಕಾದರೆ ಏನವರ ಸಾಧನೆ. ಅಂತಹ ನಿರ್ವಿಘ್ನವಾದ ಸಾಧನೆಯನ್ನು ಮಾಡಿ ಮುಗಿಸಿದ ಮಹಾವೀರರು ಬ್ರಹ್ಮದೇವರು. ಅದರಂತೆ ರುದ್ರಾದಿ ದೇವತೆಗಳು ಯಥಾಯೋಗ್ಯವಾಗಿ ತಾರತಮ್ಯ ಕ್ರಮದಲ್ಲಿ ವೀರಲಕ್ಷ್ಮೀ ನೃಸಿಂಹತ್ವಂ ಬ್ರಹ್ಮ ವಾಯುವಾದಿ ವೀರವನ್. ಟೀಕಾಕೃತ್ಪಾದರನ್ನು ವೀರ ಎಂಬ ಪದದಿಂದ ತೆಗೆದುಕೊಳ್ಳಬಹುದು ಅಂತ ವ್ಯಾಖ್ಯಾನಕಾರರಂತಾರೆ. ಜಯತೀರ್ಥ ವೀರಮನೀಷಂ ಮಧ್ವಾಖ್ಯ ರಾಜಾದೃತಂ. ಅಂತಹ ಮಹಾವೀರರನ್ನು ಪಡೆದವನು ಬ್ರಹ್ಮ ವಾಯುವಾದಿ ವೀರವನ್. ವೀರಂ ಮಾಂ ಕುರು ವೀರೇಶ ಸರ್ವಕಾರ್ಯೇಷು ಸರ್ವದಾ. ಎಲ್ಲ ಕಾರ್ಯಗಳಲ್ಲಿ ಅಂದರೆ ಕೆಟ್ಟ ಕಾರ್ಯಗಳಲ್ಲ. ಸರ್ವಶರವಶಿವಸ್ಥಾಣು. ಸರ್ವ ಅಂದರೆ ಭಗವಂತ. ಆ ಭಗವಂತನಿಗೆ ಪ್ರಿಯವಾದ ಕಾರ್ಯಗಳು ಯಾವುದೋ ಆ ಕಾರ್ಯಗಳಲ್ಲಿ ನಮ್ಮನ್ನು ವೀರರನ್ನಾಗಿ ಮಾಡುವಂಥ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಮಹಾವಿಷ್ಣು ನೃಸಿಂಹತ್ವಂ ನಿಸ್ಸೀಮ ಬಲ ಸೌಖ್ಯಕ ಸರ್ವಚೇಷ್ಟಕ ವಿಶ್ವಾತ್ಮನ್ ಸರ್ವೋತ್ಸವಗತೋ ಭವ. ಭಗವಂತನಿಗೆ ಮಹಾವಿಷ್ಣು ಅಂತ ಕರೀತಾರೆ. ಯಾಕೆ ಅಂದರೆ ಣ ಅಂದರೆ ಬಲ, ಶ ಅಂದರೆ ಚೇಷ್ಟ, ನಕಾರೋ ಬಲಂ, ಶಕಾರ ಪ್ರಾಣ ಆತ್ಮ, ಪ್ರಾಣ ಅನಚೇಷ್ಟಾಯಾಮ್. ಪರಮಾತ್ಮನಿಗೆ ಮಹಾವಿಷ್ಣು ಅಂತ ಯಾಕೆ ಕರೀತಾರೆ ಅಂದರೆ ನಿಸ್ಸೀಮವಾದ ಬಲ ಇದೆ. ಎರಡನೇದಾಗಿ ನಶ್ಚ ನಿರ್ವೃತ್ತಿವಾಚಕ. ನ ಅಂದರೆ ಆನಂದ, ನಿಸ್ಸೀಮವಾದ ಆನಂದ ಇದೆ. ಆದ್ದರಿಂದಲೂ ಭಗವಂತನಿಗೆ ಮಹಾವಿಷ್ಣು ಅಂತ ಕರೀತಾರೆ. ನಿಸ್ಸೀಮವಾದ ಬಲ, ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದಾನೆ. ಇಡೀ ಜಗತ್ತಿಗೆ ಎಲ್ಲ ವಿಧವಾದ ಕಾರ್ಯಗಳನ್ನು ಒಳಗಿದ್ದು ಮಾಡಿಸ್ತಾನೆ. ಅದಕ್ಕೆ ಬೇಕಾದ ಅನಂತ ಬಲ ಇದೆ. ಬಲ ಬೇಕಾದಷ್ಟು ಇದ್ದರೂ ಸುಖ ಇಲ್ಲ ಅಂದರೆ ಕಾರ್ಯ ಮಾಡಿಸ್ಲಿಕ್ಕಾಗೋದಿಲ್ಲ. ಅನಂತ ಸುಖ ಇದೆ. ನ ಅಂದರೆ ಬಲ, ನ ಅಂದರೆ ಸುಖ. ಈ ಅನಂತ ಬಲ ಅನಂತ ಸುಖ ಇರೋದರಿಂದಲೇ ಆ ಇಡೀ ಜಗತ್ತಿನ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ಒಳಗಿದ್ದು ತಾನು ಮಾಡಿಸ್ತಾನೆ. ನೋಡಿ, ಸ್ವಾರಸ್ಯ ಇರೋದು ಶ ಮೊದಲು, ನ ಆಮೇಲೆ. ಶ್ರುತಿ ವ್ಯಾಖ್ಯಾನ ಮಾಡಿದ್ದು ಮೊದಲು ನ ಆಮೇಲೆ ಶ. ಯಾಕೆ ಅಂದರೆ ಎಲ್ಲರಿಂದ ಎಲ್ಲ ಕಾರ್ಯವನ್ನು ಮಾಡಿಸಬೇಕಾದರೆ ಬಲ ಬೇಕು, ಅಂದರೆ ಕಾರ್ಯ ಮಾಡಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಉಪನಿಷತ್ತು ಹೇಳುವಾಗ ನಕಾರೋ ಬಲಂ ಶಕಾರ ಪ್ರಾಣಾತ್ಮ ಅಂತ. ಆದ್ದರಿಂದ ಈ ಶ್ಲೋಕದಲ್ಲಿಯೂ ಕವಿಗಳು ಮೊದಲು ಮಹಾವಿಷ್ಣು ನೃಸಿಂಹತ್ವಂ ನಿಸ್ಸೀಮ ಬಲ ಸೌಖ್ಯಕ ಸರ್ವಚೇಷ್ಟಕ ವಿಶ್ವಾತ್ಮನ್. ಅಂತಹ ನೀನು ಸರ್ವೋತ್ಸವಗತೋ ಭವ. ಮಹಾ ಅಂದರೆ ಉತ್ಸವ. ಎಲ್ಲ ನಾವು ಮಾಡುವ ಉತ್ಸವಗಳಲ್ಲಿಯೂ ನೀನು ಪ್ರವೇಶ ಮಾಡು, ಅಂದರೆ ಆ ಉತ್ಸವ ಸಾರ್ಥಕ ಆಗ್ತದೆ. ಅದು ಯಾವುದೇ ಉತ್ಸವವನ್ನು ನಾವು ಮಾಡ್ತಾ ಇರಬಹುದು. ಇದೊಂದು ಉತ್ಸವವೇ. ಗುರುಗಳ ಸೇವೆ, ಗುರುಗಳ ಒಂದು ಆರಾಧನಾ ಉತ್ಸವ, ಆರಾಧನಾ ಮಹೋತ್ಸವ ಅಂತ ಕರೀತಾರೆ. ಇದೊಂದು ಉತ್ಸವ. ಮನೆಯಲ್ಲಿ ನೀವು ಅನೇಕ ಉತ್ಸವಗಳನ್ನು ಮಾಡ್ತೀರಿ. ಆ ಉತ್ಸವ ಇದು ಸಾರ್ಥಕವಾಗಬೇಕು ಅಂದರೆ ಉತ್ಸವದಲ್ಲಿ ದೇವರಿರಬೇಕು, ದೇವರ ಪೂಜೆ ಆಗಬೇಕು. ಉತ್ಸವದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ, ಪ್ರತಿಯೊಂದು ವಸ್ತುಗಳಲ್ಲಿ ದೇವರ ಸನ್ನಿಧಾನ ಇರಬೇಕು. ಅಂದರೆ ಆ ಉತ್ಸವ ಪೂರ್ಣ ಆಗ್ತದೆ. ಇಲ್ಲದೇ ಇದ್ದರೆ ಇಲ್ಲ. ಮದುವೆ ಮಾಡಬೇಕು, ಗಂಡ ಹೆಂಡತಿ ಎರಡೂ ಬೀಗರು ಪರಸ್ಪರವಾಗಿ ಅಲ್ಲಿರುವ ವಸ್ತುಗಳು, ಪರಿಸರ ಎಲ್ಲ ಕಡೆಗೆ ದೇವರೆದ್ದು ನಿರ್ವಿಘ್ನವಾಗಿ ನಡೆಸ್ತಾನೆ ಅಂತ ಆಗತ್ತೆ. ಇಲ್ಲದೇ ಇದ್ದರೆ ಆಗೋದಿಲ್ಲ. ಹೀಗಾಗಿ ಉತ್ಸವ ಚೆನ್ನಾಗಿ ಆಗಬೇಕು ಅಂತ ಇಷ್ಟೇ ಕೇಳೋದಲ್ಲ, ಆ ಉತ್ಸವದಲ್ಲಿ ನೀನೇ ನಿಂತು ನಡೆಸಬೇಕು ಅಂತ.
ಮಹಾ ಉತ್ಸವದಲ್ಲಿ ಆವೇಶ ಮಾಡು, ನೀನು ಪ್ರವೇಶ ಮಾಡು, ಆ ಉತ್ಸವವನ್ನು ಸಾರ್ಥಕಗೊಳಿಸು ಅನ್ನುವ ದೃಷ್ಟಿಯಲ್ಲಿ ಆ ಭಗವಂತನನ್ನು ಸರ್ವೋತ್ಸವ ಗತೋಭವ ಎಂಬುದಾಗಿ ಆ ಪರಮಾತ್ಮನಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಮಹಾವಿಷ್ಣು ನೃಸಿಂಹತ್ವಂ ನಿಸ್ಸೀಮ ಬಲ ಸೌಚ್ಯಕ ಸರ್ವಚೇಷ್ಟಕ ಆತ್ಮನ್ ಸರ್ವೋತ್ಸವ ಗತೋಭವ. ಜ್ವಲನ್ ಲಕ್ಷ್ಮೀ ನೃಸಿಂಹತ್ವಂ ಜ್ವಲದರ್ಕಾದಿ ಸಂಸ್ಥಿತ ಜ್ವಾಲಯಾಘಾನಿ ಸರ್ವಾಣಿ ತೇಜೋಯುಕ್ತಂಚ ಮಾಂ ಕುರು. ಪರಮಾತ್ಮನಿಗೆ ಜ್ವಲಂತಂ ಎಂಬುದಾಗಿ ನಮಸ್ಕಾರ ಮಾಡಿದ್ದುಂಟು. ಜ್ವಲನ್ ಲಕ್ಷ್ಮೀ ನರಸಿಂಹತ್ವಂ, ಯಾವಾಗಲೂ ಪ್ರಜ್ವಲಿಸುವಂತಹ ನರಸಿಂಹ. ಪ್ರಜ್ವಲಿಸುವ ಪದಾರ್ಥಗಳು ಅಂತ ಪ್ರಪಂಚದೊಳಗೆ ಇವೆ, ಸೂರ್ಯ ಚಂದ್ರ ಅಗ್ನಿ ಮೊದಲಾದವುಗಳು, ಎಲ್ಲದರಲ್ಲಿ ಅಂತರ್ಯಾಮಿಯಾಗಿದ್ದವ. ಜ್ವಲದ ಅರ್ಕಾದಿ ಸಂಸ್ಥಿತ. ಏನು ಮಾಡಬೇಕು? ಅಷ್ಟು ಪ್ರಜ್ವಲಿಸುವ ನೀನು ಯಾಕಿಷ್ಟು ದಿವಸ ನನ್ನ ಪಾಪಗಳೆಂಬ ಹೊಲಸನ್ನು ನೋಡಿ ಸುಮ್ಮನೆ ಕುಳಿತಿದ್ದೀಯ? ಸುಟ್ಟಾಕವುಗಳನ್ನು. ಜ್ವಾಲಯಾಘಾನಿ ಸರ್ವಾಣಿ ತೇಜೋಯುಕ್ತಂಚ ಮಾಂಕು. ನನ್ನಲ್ಲಿಯೂ ಸ್ವಲ್ಪ ತೇಜಸ್ಸು, ಬ್ರಹ್ಮ ತೇಜಸ್ಸು, ಬ್ರಹ್ಮವರ್ಚಸ್ಸು ಬರುವಂತಾಗಲಿ. ಮಾಡಬಾರದ ತಪ್ಪು ಕಾರ್ಯಗಳನ್ನು ಮಾಡಿ ಬ್ರಹ್ಮ ತೇಜಸ್ಸನ್ನು ಕಳೆದುಕೊಳ್ಳುವ ಸ್ಥಿತಿ ಭಕ್ತರಿಗೆ ಬರದಂತೆ ಅವರವರು ತಮ್ಮ ಬ್ರಹ್ಮ ವರ್ಚಸ್ಸಿನಿಂದ ಯುಕ್ತರಾಗಿ ಮೆರೆಯುವಂತೆ ಮಂತ್ರಗಳ ಜಪ ಮಾಡಿ, ಸತ್ಕಾರ್ಯಗಳನ್ನು ಮಾಡಿ, ಸತ್ಕರ್ಮಾನುಷ್ಠಾನ ಮಾಡಿ, ಸದಾಚಾರಿಗಳಾಗಿದ್ದು ಬ್ರಹ್ಮವರ್ಚಸ್ವಿಗಳಾಗುವಂತೆ ಮಾಡಿ ಅನುಗ್ರಹ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ. ಸರ್ವತೋ ಮುಖ ಸಿಂಹಾಸ್ಯ ಸರ್ವತ್ರಾವಸ್ಥಿತಾನನ ಸರ್ವತೋಮುಖ ನಿರ್ವಾಣ ಸಾಧನಾನಿ ಪ್ರಕಾರಯ. ಪರಮಾತ್ಮ ಸರ್ವತೋಮುಖ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಅರ್ಥ ಬರೀತಾರೆ. ಎಲ್ಲ ಕಡೆಗೂ ದೇವರಿದ್ದಾನೆ, ಪ್ರತಿಯೊಂದು ಕಣಗಳಲ್ಲಿ ದೇವರಿದ್ದಾನೆ, ಆಕಾಶದ ಪ್ರತಿಯೊಂದು ಅಂಶಗಳಲ್ಲಿಯೂ ದೇವರಿದ್ದಾನೆ. ಎಲ್ಲ ಕಡೆಗಿರುವ ದೇವರಿಗೂ ಎಲ್ಲ ಅವಯವಗಳೂ ಇವೆ. ಸರ್ವತಃ ಪಾಣಿಪಾದಂತತ್ ಸರ್ವತೋಕ್ಷಿ ಶಿರೋಮುಖಂ. ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರು ಎರಡು ರೀತಿಯ ವ್ಯಾಖ್ಯಾನ ಮಾಡಿದ್ದಾರೆ. ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್ ಅಂತ ಒಂದು, ಎಲ್ಲ ಅವಯವಗಳಿಗೂ ಎಲ್ಲ ಅವಯವಗಳಿಂದ ಮಾಡುವ ಕಾರ್ಯವನ್ನು ಮಾಡುವ ಶಕ್ತಿ ಇದೆ. ಕಣ್ಣಿನಿಂದ ಕೇಳಬಹುದು, ಕಿವಿಯಿಂದ ನೋಡಬಹುದು, ಹೀಗೆ. ಎರಡನೇದಾಗಿ ಅಣೋರಣುತರೈಹಿ ರೂಪೈಹಿ ಪಾಣಿಪಾದಾದಿ ಸಂಯುತೈಹಿ, ಸೂಕ್ಷ್ಮಾತಿ ಸೂಕ್ಷ್ಮವಾದ ಸಕಲಾವಯವಯುಕ್ತವಾದ ರೂಪಗಳಿಂದ ಎಲ್ಲ ಕಡೆಗಿದ್ದಾನೆ. ಹೀಗಾಗಿ ದೇವರ ಮುಖ ಎಲ್ಲ ಕಡೆಗಿದೆ, ದೇವರ ಪಾದವೂ ಎಲ್ಲ ಕಡೆಗಿದೆ. ಆ ದೃಷ್ಟಿಯಲ್ಲಿ ಸರ್ವತ್ರ ಅವಸ್ಥಿತ ಆನನ, ಎಲ್ಲ ಕಡೆಗೂ ನಿನ್ನ ಮುಖ ಇದೆ ಅನ್ನೋದಕ್ಕಾಗಿ ನಿನಗೆ ಸರ್ವತೋಮುಖ ಅಂತ ಕರೀತಾರೆ. ಎಲ್ಲ ಕಡೆಗೂ ಮುಖದಿಂದ ಮಾಡುವ ಕಾರ್ಯವನ್ನು ಮಾಡ್ತೀಯ. ಆನನ ಅನ್ನೋದಕ್ಕೆ ಆನನದಿಂದ ಮಾಡುವ ಕಾರ್ಯ ಅಂತ ಅರ್ಥ. ಸರ್ವತ್ರ ಅವಸ್ಥಿತ ಆನನ, ಮುಖದಿಂದ ಮಾಡುವ ಕಾರ್ಯ ನಿನ್ನ ಎಲ್ಲ ಅವಯವಗಳಲ್ಲಿಯೂ ಮಾಡಲು ಸಾಧ್ಯ ಇದೆ. ಆದ್ದರಿಂದಲೂ ಸರ್ವತ್ರ ಅವಸ್ಥಿತ ಆನನ, ನನ್ನಿಂದ ಏನು ಮಾಡಿಸ್ಬೇಕು? ನೀನು ಸರ್ವತೋಮುಖ, ನನಗೂ ಸರ್ವತೋಮುಖವಾಗಿ ಸಾಧನೆಗಳನ್ನು ಮಾಡಿಸು. ಕೆಲವರು ಬರೀ ಜಪ ಮಾಡ್ತಾರೆ, ಯಾವಾಗಲೂ ಪುಸ್ತಕನೇ ಹಿಡಿಯೋದಿಲ್ಲ. ಕೆಲವರು ಬರೇ ಅಧ್ಯಯನವನ್ನು ಮಾಡ್ತಾರೆ, ಸಂಧ್ಯಾವಂದನ ಜಪ ಏನಿಲ್ಲ, ಇಲ್ಲಿ ಯಾವಾಗಲೂ ಓದ್ತಾ ಕೂಡ್ತಾರೆ. ಕೆಲವರು ಬರೀ ಯಾತ್ರೆ. ಶ್ರಾದ್ದವನ್ನು ಬಹಳ ವಿಸ್ತೃತವಾಗಿ ಬಹಳ ಶ್ರದ್ಧೆಯಿಂದ ಕೆಲವರು ಮಾಡ್ತಾರೆ. ದೇವರ ಪೂಜೆ ಉತ್ಸವ, ಕೃಷ್ಣಾಷ್ಟಮಿ ಏನು ಚೆನ್ನಾಗಿ ಮಾಡೋದಿಲ್ಲ. ಶ್ರಾದ್ದೋತ್ಸವ ಬಹಳ ಜೋರಾಗಿರುತ್ತೆ. ಒಬ್ಬರಿಗೆ ಶ್ರಾದ್ದದ ಬಗ್ಗೆ ಶ್ರದ್ಧೆ, ಒಬ್ಬರಿಗೆ ಉತ್ಸವಗಳ ಬಗ್ಗೆ ಶ್ರದ್ಧೆ, ಕೆಲವರಿಗೆ ಪಾಠದ ಬಗ್ಗೆ, ಕೆಲವರಿಗೆ ಜಪದ ಬಗ್ಗೆ. ಯಾವುದು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಇದೆ ಕಡ್ಡಾಯವಾಗಿ, ಅಂತಹ ಶಾಸ್ತ್ರೋಕ್ತವಾದ ಸ್ವರ್ಣಾಶ್ರಮೋಚಿತವಾದ ವಿಹಿತ ಕರ್ಮಗಳಿರಬಹುದು, ಅಥವಾ ಅಧ್ಯೇಯವಾದ ಗ್ರಂಥಗಳಿರಬಹುದು, ಜ್ಞಾತವ್ಯವಾದ ಗ್ರಂಥಗಳು. ಅವುಗಳ ಅಧ್ಯಯನ, ಆ ಕರ್ತವ್ಯ ಕರ್ಮಗಳ ಅನುಷ್ಠಾನ ಯಾವುದರಲ್ಲಿಯೂ ಲೋಪವಾಗದಂತೆ ಸರ್ವತೋಮುಖವಾಗಿ ಮೋಕ್ಷ ಸಾಧನವನ್ನು ನಮ್ಮಿಂದ ಮಾಡಿಸು. ನೀನು ಸರ್ವತೋಮುಖ ತಾನೇ? ಸರ್ವತೋಮುಖ ನಿರ್ವಾಣ ಸಾಧನಾನಿ ಪ್ರಕಾರಯ. ಮೋಕ್ಷ ಸಾಧನಗಳನ್ನು ಸರ್ವತೋಮುಖವಾಗಿ ನನ್ನಿಂದ ಮಾಡಿಸು ಅಂತ. ಇನ್ನು ನರಸಿಂಹದೇವರು ಸರ್ವೋತ್ತಮ ನರಸಿಂಹತ್ವಂ. ನೃಸಿಂಹ ಅಂದರೆ ಎಲ್ಲ ಜೀವರು, ಎಲ್ಲ ಚೇತನರು
ಅವರೆಲ್ಲರಿಗೂ ಸಿಂಹ ಉತ್ತಮನಾಗಿದ್ದಾನೆ ಪರಮಾತ್ಮ. ಸಿಂಹ ಎಂಬ ಶಬ್ದಕ್ಕೆ ಕೊನೆಯಲ್ಲಿ ಬಂದಾಗ ಉತ್ತಮ ಅಂತ ಅರ್ಥ ಇದೆ. ಸಿಂಹ, ಪುಂಗವ, ಋಷಭ, ಪುರುಷ ಋಷಭ, ಹಾಗೆ ನೃಸಿಂಹ. ನೃಸಿಂಹ ಅನ್ನೋದಕ್ಕೆ ಒಂದರ್ಥ ಅರ್ಧ ದೇಹ ಮನುಷ್ಯ, ಅರ್ಧ ದೇಹ ಸಿಂಹ ಅಂತ. ಇನ್ನೊಂದು ನೃಸಿಂಹ ಸರ್ವೋತ್ತಮನಾದದ್ದರಿಂದ ಭಗವಂತ ನೃಸಿಂಹ. ಸರ್ವೋತ್ತಮ ನೃಸಿಂಹತ್ವಂ ದುರ್ಬಲಂ ಸಬಲಂಕುರು. ಇನ್ನೊಂದು ಅರ್ಥ ನೃಸಿಂಹ ಅನ್ನೋದಕ್ಕೆ, ನೃ ಅಂದರೆ ಮನುಷ್ಯ, ಮನುಷ್ಯ ಅಂದರೆ ದುರ್ಬಲ, ಸಿಂಹ ಅಂದರೆ ಪ್ರಬಲ ಅನ್ನೋದಕ್ಕೆ ಗುರುತು ಅಲ್ವಾ. ಹೀಗಾಗಿ ಭಗವಂತ ಯಾಕೆ ನೃಸಿಂಹ ಅಂದರೆ ನರಹ, ನರವು ನರಹ, ನರಹ ಅಪಿ ಸಿಂಹಾಃ ಸಿಂಹ ಸದೃಶಾಃ ಯೇನ ಸಹ ನೃಸಿಂಹ. ಅತೀ ದುರ್ಬಲರೂ ಕೂಡ ದೇವರ ಸೇವೆಯನ್ನು ಮಾಡಿ ಅನುಗ್ರಹ ಪಡೆದರೆ ಸಿಂಹದಂತೆ ಆಗ್ತಾರೆ. ಮಾತಾಡಲಿಕ್ಕೆ ಹೆದರಿಕೆಯಾಗುವವರು, ಮಾತಾಡಲೋ ಬೇಡೋ, ಕೂಡಲೋ ಬೇಡೋ, ನಿಲ್ಲೋ ಬೇಡೋ ಅಂತ ಹೆದರುವವರು ನರಸಿಂಹದೇವರ ಉಪಾಸನೆ ಮಾಡಿದರು ಅಂದರೆ, ಗರ್ಜನೆ ಮಾಡಿದರು ಅಂದರೆ ಎಲ್ಲರೂ ಹೆದರಬೇಕಂತಹ ಸ್ಥಿತಿಯಲ್ಲಿ ಬರ್ತದೆ. ಸಾತ್ವಿಕವಾಗಿ ಸತ್ಕಾರ್ಯಗಳನ್ನು ಮಾಡೋ ದೃಷ್ಟಿಯಲ್ಲಿ ಪ್ರಬಲರಾಗಿ ಸಮಾಜದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯುವಂತೆ ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಸರ್ವೋತ್ತಮ, ಅದು ನೃಸಿಂಹ ಶಬ್ದದ ವ್ಯಾಖ್ಯಾನನೆ. ಸರ್ವೋತ್ತಮ ನೃಸಿಂಹತ್ವಂ ದುರ್ಬಲಂ ಸಬಲಂಕುರು, ಅದು ನೃಸಿಂಹ ಶಬ್ದದಿಂದ ಸೂಚಿತವಾದ ಪ್ರಾರ್ಥನೆ. ಮತ್ತು ನಮ್ಮನ್ನೂ ನೃಸಿಂಹರನ್ನಾಗಿ ಮಾಡು. ಯಾವ ನೃಸಿಂಹ? ನಿನ್ನ ಭಕ್ತರೇನಿದ್ದಾರೆ ಅಂತಹ ಭಕ್ತರ ಮಧ್ಯದಲ್ಲಿ ನನಗಿಂತಲೂ ಚಿಕ್ಕವರಿಗಿಂತಲೂ ಚಿಕ್ಕವನಾಗದಂತೆ, ನನಗಿಂತಲೂ ಯೋಗ್ಯತೆಯಲ್ಲಿ ಚಿಕ್ಕವರಿಗಿಂತಲಾದರೂ ದೊಡ್ಡವನಾಗುವಂತೆ ನನ್ನಲ್ಲಿರುವ ಗುಣಗಳ ಅಭಿವ್ಯಕ್ತಿಯಾಗಿ. ಯೋಗ್ಯತೆ ನನ್ನದು ಚೆನ್ನಾಗಿದೆ, ಆದರೆ ಇವತ್ತು ನನಗಿಂತ ಬಹಳ ಚಿಕ್ಕವರು ಕೂಡ ಮೇಲೆ ಮೆರೀತಾ ಇದ್ದಾರೆ, ನಾವು ಅವರ ಕೆಳಗಿರೋ ಪ್ರಸಂಗ ಇದೆ. ಯಾಕೆ? ನಮ್ಮಲ್ಲಿರೋ ಗುಣಗಳ ಅಭಿವ್ಯಕ್ತಿಯಾಗಿಲ್ಲ. ಸ್ವಭಕ್ತ ಜನ ಸಂಘೇ ಮಾಂ ಉತ್ತಮಂ ಕುರು ದುಷ್ಟಹನ್ ಅಂತ ಸಂಬೋಧನ, ಅದು ನೃಸಿಂಹ ಶಬ್ದದ ವ್ಯಾಖ್ಯಾನ. ನೃನ್ ದುಷ್ಟಾನ್ ನೃನ್ ಹಿನಸ್ತೀತಿ ನೃಸಿಂಹ ಅಂತ. ಸರ್ವೋತ್ತಮ ನೃಸಿಂಹತ್ವಂ ದುರ್ಬಲಂ ಸಬಲಂ ಕುರು ಸ್ವಭಕ್ತ ಜನಸಂಘೇ ಮಾಂ ಉತ್ತಮಂ ಕುರು ದುಷ್ಟಹನ್. ಭೀಷಣಾತ್ಮನ್ ನೃಸಿಂಹತ್ವಂ ದುರ್ಗಾರಾಧಿತ ಪದ್ವಯ ಭಯಕೃತ್ ಭಯಹಾರಿನ್ ಭೋಹೋ ಸಂಸಾರ ಭಯನುದ್ಭವ. ಭೀಷಣ ಅಂತ ಪರಮಾತ್ಮ ಭೀಷಣ. ವನಷಣ ಸಂಭಕ್ತವು ವನನೀಯ ಅಂದರೆ ಭಜನೀಯ. ಪರಮಾತ್ಮ ವನನೀಯ, ಅದೇ ರೀತಿ ಸನಧಾತುವಿಗೂ ಅದೇ ಅರ್ಥ. ಭಯಕ್ಕೆ ಅಭಿಮಾನಿನಿಯಾದಂತಹ ದುರ್ಗಾದೇವಿ, ದುರ್ಗಾದೇವಿಯಿಂದಲೂ ಭಜನೀಯನಾದದ್ದರಿಂದ ಭೀಷಣ. ದುರ್ಗಾರಾಧಿತ ಪದ್ವಯ ಭೀಷಣಾತ್ಮನ್, ಎಲ್ಲ ದೇವತೆಗಳಿಗೂ, ಇಂದ್ರಾದಿ ದೇವತೆಗಳಿಗೆ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ, ಎಲ್ಲರಿಗೂ ಭಯವನ್ನು ಉಂಟು ಮಾಡುವಂತಹ ಸ್ವಾಮಿ, ಭಯವನ್ನು ಪರಿಹಾರ ಮಾಡುವವನೂ ಹೌದು. ಅಂತಹ ಭೀಷಣಾತ್ಮನ್ ನೃಸಿಂಹತ್ವಂ ದುರ್ಗಾರಾಧಿತ ಪದ್ವಯ ಭಯಕೃತ್ ಭಯಹಾರಿನ್ ತ್ವಂ ಭಯಹಾರಿನ್ ಭೋಹೋ ಸಂಸಾರ ಭಯನುದ್ಭವ. ಈ ಭಯಗಳನ್ನು ಪರಿಹಾರ ಮಾಡೋದು ದೊಡ್ಡದಲ್ಲ, ಸಂಸಾರದ ಭಯವನ್ನೇ ಪರಿಹಾರ ಮಾಡುವಂತ. ಭದ್ರ ಲಕ್ಷ್ಮೀ ನೃಸಿಂಹತ್ವಂ ಭದ್ರ ಮೋಕ್ಷಪ್ರದೋ ಭವ. ಇದು ಐತರೇಯ ಭಾಷ್ಯದ ಶಬ್ದ. ಇದು ಭದ್ರ ಮೋಕ್ಷಪ್ರದೋ ಯತಃ ಅಂತ ಅಲ್ಲಿ ಬೇರೆ ಬಂದಿದೆ. ಭದ್ರ ಲಕ್ಷ್ಮೀ ನೃಸಿಂಹತ್ವಂ ಭದ್ರ ಮೋಕ್ಷಪ್ರದೋ ಭವ ಅಭದ್ರಂ ನಾಶಯಾಸ್ಮಾಕಂ ಕಾಮಕ್ರೋಧಾದಿ ರೂಪಕಂ. ಅಮಂಗಲವನ್ನು ನಾಶ ಮಾಡು, ಕಾಮಕ್ರೋಧಾದಿ ರೂಪ ಅಮಂಗಲ ಅಭದ್ರ ಅದನ್ನು ದೂರ ಮಾಡಿ ಭದ್ರವಾದ ಶಾಶ್ವತವಾದ ಸ್ಥಿರವಾದ ಮೋಕ್ಷವನ್ನು ನಮಗೆ ನೀಡು. ಮೃತ್ಯೋ ನೃಸಿಂಹತ್ವಂ ವಿಷ್ಣು ವಿಸ್ಮರಣಾತ್ಮಕಂ ಮೃತ್ಯುಂ ನಿವಾರ್ಯ ದೇಹಿತ್ವಂ ವಿಷ್ಣು ಸ್ಮರಣ ಜೀವನಂ. ವಿಪದ್ ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ ಅಂತ. ವಿಸ್ಮರಣ, ದೇವರ ವಿಸ್ಮರಣೆ ಇವತ್ತಾಗಿದೆ ಅಂದರೆ ಅದೇ ದೊಡ್ಡ ವಿಪತ್ತು, ಅದೇ ಮೃತ್ಯು.
ಸ್ಮರಣೆ ಆಗ್ತಾ ಇದೆ ಅಂದರೆ ಅದೇ ನಿಜವಾದ ಬದುಕು. ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಿ ಸ್ವಯ್ಯ ಚಲೈಕ ಭಕ್ತಿ ಸಜೀವಮಾನೋ ನ ಪರಃ ಕಥಂಚಿತ. ಮೃತ್ಯು ಆಗಿದ್ದಾನೆ ನರಸಿಂಹ ಅಂದರೆ ಏನು? ದೇವರ ವಿಸ್ಮರಣೆ ನಮಗಾಗದಂತೆ ಭಗವಂತನ ಸ್ಮರಣೆ ಹರಿಕಥಾರತಿ ಎಂಬ ಜೀವನವನ್ನು ನಮಗೆ ನರಸಿಂಹದೇವರು ಕರುಣಿಸಲಿ ಅಂತ. ಮೃತ್ಯೋ ನೃಸಿಂಹತ್ವಂ ವಿಷ್ಣು ವಿಸ್ಮರಣಾತ್ಮಕಂ ಮೃತ್ಯುಂ ನಿವಾರ್ಯ ದೇಹಿತ್ವಂ ವಿಷ್ಣು ಸ್ಮರಣ ಜೀವನಂ. ನಮಾಮ್ಯಹಂ ನಮಾಮಿನಂ ನಮಾಮಿ ಭಕ್ತಿ ಶುದ್ಧಯೇ ನಮಾಮಿ ಶಾಸ್ತ್ರವೇತ್ತಯೇ ನಮಾಮಿ ದಾಸದಾಸಕಃ. ಗೊತ್ತಾಗ್ತದೆ ಇದರ ವಿವರಣೆಗೆ. ಸರ್ವಾಹೇಯ ನಮಾಮ್ಯಹಂ ಸರ್ವಾಹೇಯ ನೃಸಿಂಹತ್ವಂ ನಮಾಂ ಜಹಿಹಿ ನಿತ್ಯಕ ಅಚಿಂತ್ಯಾನಂತ ವಿಭವ ಭಕ್ತಾಹೇಯಂಚ ಮಾಂ ಕುರು. ಹರೇ ಶ್ರೀಕೃಷ್ಣ.